ಬನ್ನಿ ಪ್ರೇಕ್ಷಕರೇ, ಇವರು ಚಿಕ್ಕ ವಯಸ್ಸಿನಿಂದ ಇಲ್ಲಿ ಬರ್ತಿದ್ದಾರಂತೆ. ಇವ್ರಿಗೂ ಕೂಡ ಕೇಳೋಣ, ಹೆಬ್ಬಳ್ಳಿ ಅಜ್ಜನವರು ಇವರ ಕಷ್ಟಗಳನ್ನು ಯಾವ ರೀತಿ ಪರಿಹಾರ ಮಾಡಿ ಅಂತ. ಸರ್ ನಮಸ್ಕಾರ. ನಾನು ಇಲ್ಲೇ ನೋಡ್ರಿ ಇವ್ರು ಇನ್ನೂ ಜನತಾ ಪ್ಲಾಟ್ ಇವ್ದು. ಅವಾಗ ಈ ಬಿಲ್ಡಿಂಗ್ ಏನೂ ಇರಲಿಲ್ಲ. ಅವಾಗ ಅಜ್ಜಾರು ಈ ಪ್ಲಾಟ್ನಾಗ ಮೊದಲು ದೇವರು ಹೇಳ್ತಿದ್ರು ಅವರು. ಅವಾಗಿಲಿಂದ ಹೇಳ್ಕೊಂತ ಇಷ್ಟೆಲ್ಲ ಬೆಳೆದತ್ತಿದೆ. ನಾನು ಇನ್ನೂ ಸಣ್ಣ ಹುಡುಗ, ಬಹುಶಃ ನಾನು ಹೈಸ್ಕೂಲಿಗೆ ಇರಬಹುದು, ಬಹುಶಃ ಹೈಸ್ಕೂಲ್ ಅಥವಾ PUC ಇರ್ಬೋದು. ನನಗೆ 62 ವರ್ಷ. ನೀನು ಲೆಕ್ಕ ಆಗೈತೆ. ನಾನು ಇನ್ನೂ ಸಣ್ಣ ವಯಸ್ಸಿನ ಹುಡುಗಿದ್ದಾಗ ಜನತಾ ಪ್ಲಾಟ್ ಇದು. ಆ ಪ್ಲಾಟ್ನಾಗ ಅಜ್ಜಾರು ದೇವ್ರು ಹೇಳ್ತಿದ್ರು ಅವಾಗಲಿದ್ದು ಇಷ್ಟೆಲ್ಲ ಬೆಳೆದೈತಿ ಅಂದ್ರೆ ಆತನ ಕುರು ಐತಂತ ಬೆಳೆದೈತಿ. ಹೌದ್ರಲ್ಲ ಅಂತಾರೆ. ಅದಕ್ಕೆ ಇಲ್ಲಿ ಬಂದಂಥದ್ದು ಏನೈತಿ, ಏನು ಬಂದು ಅವ್ರಿಗೆ ಪಾಳೆ ಹಚ್ಚಕತಿ ಅವ್ರಿಗೆ ಪರಿಹಾರ ಆದ್ರೆ ಬರ್ತಾರೆ. ಯಾರಾದ್ರ ಪರಿಹಾರ ಆಗತ್ತಾ? ಸ್ವಲ್ಪ ತಾಳ್ಮೆ ಇರಬೇಕು, ಸಹನೆ ಇರಬೇಕು. ಹೌದಲ್ರಿ? ಅಂದ್ರೆ ಮಾತ್ರ ಬೆಳತೈತಿ. ಇಷ್ಟೆಲ್ಲ ನನಗೆ ಗೊತ್ತಿದ್ದಂದು ಹಿಂಗದ. ಇಲ್ಲಿ ಯಾವ್ಯಾವ ರೀತಿ ಕಷ್ಟಗಳನ್ನ ಪರಿಹಾರ ಮಾಡ್ತಾರೆ ಸರ್ ಅಜ್ಜ ನಿಮಗೆ ತಿಳಿದಿರೋ? ನೋಡ್ರಿ, ಇಲ್ಲಿ ವಿದ್ಯೆ ಹತ್ಲಾರ್ದವರು ಬಂದಾರ, ಆಮೇಲೆ ಮದುವೆ ಆಗ್ಲಾರ್ದವರು ಬಂದಾರ, ಮಕ್ಳಾರ್ದವ್ರು ಬಂದಾರ, ಆಸ್ತಿ ಹಿಡ್ಕೊಂಡ್ ಬಂದವ್ರ, ಬೋರ್ ಹಾಕ್ಸ್ಬೇಕನ್ನೋರು ಬಂದಾರ. ಮತ್ತೆ ಬಹಳ ಕಷ್ಟ ಐತಿ ಅಜ್ಜ ನನಗ. ನಾನು ಎಲ್ಲಾ ದವಾಖಾನೆ ಮುಗ್ದಾವು. ಸ್ವತಃ ನಮ್ಮ ಅಣ್ಣನ ಆರಾಮ ಮಾಡ್ಯಾರ ಅವ್ರ. ಬೇರೆದವ್ರು ಬಿಡ್ರಿ, ನಮ್ಮ ಅಣ್ಣಗ ಆರಾಮ ಮಾಡ್ಯಾರ. ನಿಮ್ ಜೀವನದಲ್ಲೇ ಪವಾಡ ಆಗಿದೆ ಅದು ನಮ್ಮ ಅಣ್ಣಗ ಆರಾಮ ಮಾಡಿದ್ರ. ಬಟ್ ನಮ್ಮ ಅಣ್ಣ ಅವ್ರ ಅಜ್ಜಾರು ಹೇಳ್ದಂಗೆ ಕೇಳಿಲ್ಲ ಅವ. ಮತ್ತೆ ಅವನ್ ಇಷ್ಟ ಅದ. ಅವ್ರು ಹೇಳಿದ್ ಪಾಲಿಸ್ಬೇಕು. ಹೌದೌದು, ಪಾಲಿಸ್ಬೇಕು. ಎಲ್ಲಾ ದವಾಖಾನೆ ಮುಗಿಸ್ ಬಂದಿದ್ದೀನಿ ನಾನು. ಎಲ್ಲಿ ನಾನು ಇಲೆಕ್ಷನ್ ಡ್ಯೂಟಿ ಇತ್ತು ನಾನು ಲಕ್ಷ್ಮೇಶ್ವರಕ್ಕೆ. ನಾ ಸರ್ ಇದ್ದೆ ಟರ್ಮಿಟ್ ಆಗಿನಿ. ನಾನು ಅಲ್ಲಿ ಅಡ್ಮಿಟ್ ಬಾಲ್ಕೋಟೆ ಜಿಲ್ಲಾ ಆಸ್ಪತ್ರೆ ಅಡ್ಮಿಟ್ ಮಾಡಿ ಹೋಗಿದ್ದೆ. ಹೋದ ನಾವು ಹೊಳ್ಳಿ ಬಂದು ನೋಡಿದ್ರೆ ಎಲ್ಲ ದವಾಖಾನೆ ಮುಗಿತು, ಪೈನ ಅಂತ ಬಂದಿವಿ ಇಲ್ಲೇ. ನಾವು ಇನ್ನೂ ಬರ್ತಾ ಇನ್ನೂ ಇಲ್ಲೇ ಬರ್ತೀವಿ. ನಮ್ಮ ಅಣ್ಣ ಕರ್ಕೊಂಡು ಇದು ಪೇಷಂಟ್ ಬಂತು. ಎಲ್ಲ ದವಾಖಾನೆ ಮುಗಿಸಿ ಒಳಗೆ ಕರೀರಂದ್ರೆ ಅಜ್ಜಾರ. ನಮ್ಮ ಅಣ್ಣ ಆರಾಮಾಗಿದ್ದ, 4-5 ವರ್ಷ ಆರಾಮಾಗಿದ್ದ. ಅವ ನೋಡಪ್ಪ ನೀನು ಹೋಗ್ಕೊಂತಿರು ಅಂತ ಹೇಳಿದ್ ನಾನು. ನನ್ನ ಮಗ ಇನ್ನೂ 6ನೇ ಕ್ಲಾಸ್ ಇದ್ದ ಅವಾಗ. 6ನೇ ಕ್ಲಾಸ್ ಇದ್ದ. ಅವನು ದೊಡ್ಡಪ್ಪನ ಕರ್ಕೊಂಡು ಹೋಗಪ್ಪ ಅಂತ ಹೇಳ್ತಿದ್ವಿ. ಅಲ್ಲಿ ಎಲ್ಲ ಆರಾಮಾತ. ಆದ್ರೆ ನಮ್ಮ ಅನ್ನ ನಡ್ಕೊಳ್ಳಿ ದೇವರಿಗೆ ಅಷ್ಟೇ. ನನ್ನ ತಿಳುವಳಿಕೆ ಮಟ್ಟಿ ನಾ ಹೇಳಕತ್ತೀನಿ. ಹೌದ್ರಲ್ರಿ? ಇಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ ಸರ್. ನೋಡ್ರಿ, ಮಹಾರಾಷ್ಟ್ರದ ಬರ್ತಾರ. ನಾನು ಗೊತ್ತಾಗ ನಾನು ಈಗ ಅವಾಗ ಬರಾಕತ್ತಿದ. ಮತ್ತೆ ಈಗ ಒಂದು 20 ವರ್ಷ ಬಂದಿದ್ದಿಲ್ಲ ನಾನು. ಈಗ ಒಂದು 4-5ನೇ ವಾರ ಇದ್ ಬಹುಶಃ ರಿಟೈರ್ಮೆಂಟ್ ಆತಲ್ಲ. ಮತ್ತೆ ಹಿಂಗೆ ಬಂದು ಹೋಗ್ಬೇಕು, ದರ್ಶನ ತಗೋಬೇಕಂತ ಬರಾಕತ್ತೀನಿ ನಾನು. ಈಗ ಅಜ್ಜಾರು ಇಷ್ಟೆಲ್ಲ ಜನರಿಗೆ ಒಳ್ಳೇದ್ ಮಾಡ್ತಾರೆ ಸರ್. ಅಜ್ಜಾರ ಭಕ್ತ ಏನಾದ್ರು ಬಯಸ್ ಏನೂ ಕೇಳಿಲ್ಲ ಅವರು. ಏನಕ್ಕೆ ನೀನು ಈಗ ನಿನ್ನ 3ನೇ ವಾರ ನೀನು ನೋಡಕತ್ತಿ. ನಾನು ನೀನು ನೋಡಿದಂಗೆ ಅದು ಏನು ಕೇಳ್ತಾರಪ್ಪ? ಯಾರಂದಾರ ಯಾರು ರೊಕ್ಕ ಕೊಡು ಅಂತ ಹೇಳ್ತಾರನ? ಅಲ್ಲ, ನೀನು ನಾನು ಕುಡಿಯೋದಿದ್ದೀನಿ 3ನೇ ವಾರದಲ್ಲಿ ನೀನು. ನೀವು ಮೊದಲಿಂದ ಅಲ್ಲ, ಮೊದಲಿಂದನೂ ಯಾರು ಕೇಳಿಲ್ಲ ಅವರು. ಅದು ಹೆಂಗ್ ಬೆಳಿಬೇಕಾಯ್ತೋ ಬೆಳೆಯಕತ್ತೈತಿ. ಅದು ಹೆಂಗ್ ಬೆಳಿತೈತೋ ಅದು ಬೆಳೆಯಕತ್ತೈತ. ಅದು ಅವ್ನ ಇಚ್ಛೆ ಅದ, ಶಿವನ ಇಚ್ಛೆ ಅದ. ಅಂದ್ರೆ ಅಜ್ಜಾರು ಯಾರಿಗೂ ಕೇಳಲ್ಲ ಏನು. ಬಾಯ್ ಬಿಟ್ಟು ನನ್ನ ವಯಸ್ಸಿನ ಅನುಗುಣವಾಗಿ ನಾ ಬರೋದ್ರಿಂದ ಒಂದೂ ಕೇಳಿಲ್ಲ ಅವರು. ಈಗ